ಗ್ರೋತ್ ಫೌಂಡೇಶನ್ ವತಿಯಿಂದ ಆಧ್ಯಾತ್ಮಿಕ ಜಾಗೃತಿ ಕಾರ್ಯಕ್ರಮ ತಾಳಿಕೋಟೆ ಕರ್ನಾಟಕ ಮಾನಸಿಕ ಸಮತೋಲನ ಭಾವನಾತ್ಮಕ ಬಲ ಹಾಗೂ ಉದ್ದೇಶಪೂರ್ಣ ಜೀವನಕ್ಕೆ ಆಧ್ಯಾತ್ಮಿಕ ಜಾಗೃತಿ ಅತ್ಯಗತ್ಯ ಎಂದು ಹೇಳಿದರು. ಆಧ್ಯಾತ್ಮಿಕ ಅರಿವು, ಒತ್ತಡ ನಿರ್ವಹಣೆ, ಏಕಾಗ್ರತೆ, ಶಿಸ್ತು ಮತ್ತು ಅರ್ಥಪೂರ್ಣ ಜೀವನಕ್ಕೆ ಸಹಕಾರಿ. ರಾಜಯೋಗಿನಿ ಬ್ರಹ್ಮಕುಮಾರಿ ಸುವರ್ಣ ಅವರು ಹೇಳಿದರು. ಪೀಸ್ಪೀಕ್ ಗ್ರೋತ್ ಫೌಂಡೇಶನ್ ವತಿಯಿಂದ ಓಂ ಶಾಂತಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ತಾಳಿಕೋಟೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೈಹಿಕ ಹಾಗೂ ವೃತ್ತಿಪರ ಬೆಳವಣಿಗೆಯ ಜೊತೆಗೆ ಆಧ್ಯಾತ್ಮಿಕ ಅಭಿವೃದ್ಧಿ, ಜವಾಬ್ದಾರಿಯುತ ವ್ಯಕ್ತಿತ್ವ ಹಾಗೂ ಸೌಹಾರ್ದಯುತ ಸಮಾಜ ನಿರ್ಮಾಣಕ್ಕೆ ಅವಶ್ಯಕವೆಂದು ಹೇಳಿದರು. ಮಾನವನು ವೈಜ್ಞಾನಿಕವಾಗಿ ಎಷ್ಟೇ ವೇಗವಾಗಿ ಮುಂದೆ ಸಾಗುತ್ತಿದ್ದರೂ ಮನಸ್ಸಿನ ಶಾಂತಿಯನ್ನ ಕಳೆದುಕೊಳ್ಳುತ್ತಿರುವುದು ಆತಂಕಕಾರಿ ಸಂಗತಿ. ಉದ್ಯೋಗದ ಒತ್ತಡ, ನಿರಂತರ ಆನ್ಲೈನ್ ಜೀವನ, ಸಂಬಂಧಗಳಲ್ಲಿನ ದೂರ ಇವೆಲ್ಲವೂ ಮಾನಸಿಕ ಅಶಾಂತಿಗೆ ಕಾರಣವಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಜಾಗೃತಿ ಎಂಬುದು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಮಾನಸಿಕ ಆರೋಗ್ಯ, ನೈತಿಕತೆ ಮತ್ತು ಜೀವನದ ಸಮತೋಲನಕ್ಕೆ ಅಗತ್ಯವಾದ ಜೀವನ ಶೈಲಿಯಾಗಿದೆ. ಆಧ್ಯಾತ್ಮಿಕ ಚಿಂತನೆ ವ್ಯಕ್ತಿಗೆ ತನ್ನೊಳಗಿನ ಶಕ್ತಿಯನ್ನ ಅರಿಯಲು ಸಹಾಯ ಮಾಡುತ್ತದೆ. ಜ್ಞಾನ, ಆತ್ಮ ಪರಿಶೀಲನೆ ಮತ್ತು ಧನಾತ್ಮಕ ಚಿಂತನೆಯ ಮೂಲಕ ವ್ಯಕ್ತಿ ತನ್ನ ಮನಸ್ಸನ್ನ ನಿಯಂತ್ರಿಸಿ ಒತ್ತಡವನ್ನ ಸಮರ್ಥವಾಗಿ ನಿಭಾಯಿಸಬಹುದು. ಇದರಿಂದ ಕುಟುಂಬ, ಸಮಾಜ ಮತ್ತು ವೃತ್ತಿ ಜೀವನದಲ್ಲಿ ಸಮನ್ವಯತೆ ಸಾಧಿಸಲು ಸಾಧ್ಯವಾಗುತ್ತದೆ. ಪೀಸ್ಪೀಕ್ ಗ್ರೋತ್ ಫೌಂಡೇಶನ್ ಇಂತಹ ಅರಿವನ್ನ ಸಮಾಜದ ಎಲ್ಲ ವರ್ಗಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಿಕ್ಷಣ ಮತ್ತು ಉದ್ಯೋಗದ ಜೊತೆಗೆ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸಿದಾಗ ಮಾತ್ರ ಜವಾಬ್ದಾರಿಯುತ ನಾಗರಿಕರು ಮತ್ತು ಶಾಂತ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನ ಸಂಸ್ಥೆ ನೀಡುತ್ತಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಬಸವರಾಜ್, ಪೀಸ್ಪೀಕ್ ಗ್ರೋತ್ ಫೌಂಡೇಶನ್ ನಿರ್ದೇಶಕರಾದ ಶ್ರೀ ಎಸ್ ಸಂಗನಗೌಡರ್, ನಗರದ ಅನೇಕ ಮಹಿಳಾ ಮಣಿಗಳು, ಹಿರಿಯರು ಉಪಸ್ಥಿತರಿದ್ದರು. ಪೀಸ್ಪೀಕ್ ಗ್ರೋತ್ ಫೌಂಡೇಶನ್ ವತಿಯಿಂದ ತಾಳಿಕೋಟೆಯ ಓಂ ಶಾಂತಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾದ ಆಧ್ಯಾತ್ಮಿಕ ಜಾಗೃತಿ ಕಾರ್ಯಕ್ರಮದಲ್ಲಿ ರಾಜಯೋಗಿನಿ ಬ್ರಹ್ಮಕುಮಾರಿ ಸುವರ್ಣ ಅವರು ಭಾಗವಹಿಸಿದ್ದವರನ್ನ ಉದ್ದೇಶಿಸಿ ಮಾತನಾಡಿದರು. ಯಾಕಂದ್ರೆ ಸೈಲೆನ್ಸ್ ಮತ್ತು ಸೈನ್ಸ್ ಎರಡು ಒಂದಾಗಬೇಕಾಗಿ ಇವೆಲ್ಲ ಕಂಪನಿಗಳು ಇವೆಲ್ಲ ಏನಾಗ್ಯಪ್ಪ ಸಮಾಜದೊಳಗಪ್ಪ ಅಂತಂದ್ರೆ ಶಾಂತಿಯನ್ನ ಬಳಸ್ಲಾಕೈತೈತಿ ಜನ. ಅದಕ್ಕೆ ಒಂದೊಂದು ರೀತಿಯಿಂದ ಉಸು ಕೂಡಿ ಎಲ್ಲಿಗೆ ಹೋಗ್ಬೇಕಾಗೈತಿ, ಈಗ ಸಮುದ್ರ ಆಗಬೇಕಾಗೈತಿ. ಸೈಲೆನ್ಸ್ ಮತ್ತು ಸೈನ್ಸ್ ಇವರು ನಾವು ಸೈಲೆನ್ಸ್ದವ್ರು ಏನು ಮಾಡ್ತೀವಪ್ಪ ಅಂತಂದ್ರೆ ಪೀಸ್ ಆಫ್ ಮೈಂಡ್ದವ್ರು ಏನ್ರಿ ಸೈಲೆಂಟ್ ಇರ್ತಾರೆ. ಪೀಸ್ ಆಫ್ ಮೈಂಡ್ದವ್ರು ಏನು ಮಾಡ್ತೀವಿ ನಾವು ಸೈನ್ಸ್ದವ್ರಿಗೆ ಹೆಲ್ಪ್ ಮಾಡ್ತೀವಿ. ಇವೆಲ್ಲ ಏನೈತಿ, ಇವೆಲ್ಲ ಚಿತ್ರಪಟ ಅದಾವ್ರಿ. ಈ ಚಿತ್ರಪಟ ಐತಿ ತೆಗ್ದಾರ, ಆದ್ರೆ ತೆಗಿಯವಂಗ ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಸ್ಯಾರ. ಹಂಗ ನಾವು ಸೈಲೆನ್ಸ್ದವ್ರು ಯಾರಿಗೆ ಸೈನ್ಸ್ದವ್ರಿಗೆ ಇದು ಕೊಡ್ತೀವಿ, ಮಾರ್ಗದರ್ಶಕರಾಗ್ತೀವಿ. ಇಂಜಿನಿಯರ್ ಹೆಂಗ್ ಪ್ಲಾನ್ ಆಗಿ ಕೊಡ್ತಾವ ನೋಡಿ ಬಿಲ್ಡಿಂಗ್ ಕಟ್ಟಕ್ಕೆ, ಹಂಗ ಸತ್ಯುಗ ಹೆಂಗ್ ಕಟ್ಟಬೇಕು ಅನ್ನೋದು ಸೈಲೆನ್ಸ್ದವ್ರದಿಂದ ಅವ್ರಿಗೆ ಅನುಭವ ಆಗ್ತದೆ. ಅದಕ್ಕೆ ಬರೀ ಒಂದು ಬ್ರಹ್ಮಕುಮಾರಿ ಸಂಸ್ಥೆದಿಂದ ನಾವು ಶಾಂತಿಯನ್ನ ಬಯಸ್ತೀವಿ ಅಂತಲ್ಲ, ಟೋಟಲಿ ಬಾಬಾರು ಇಂಡೈರೆಕ್ಟಿವ್ ಆಗಿ ಸೂಕ್ಷ್ಮ ರೀತಿಯಿಂದ ಕಲಿಯುಗದಾಗ ಒಳ್ಳೆ ಶಕ್ತಿಶಾಲಿ ಆತ್ಮಗಳು ಕಡೆಯಿಂದ ಸಹಿತ ಇಂಟರ್ನಲ್ ರೀತಿಯಿಂದ ಏನ್ ಮಾಡಕತ್ತಿದಾರ, ಇಂಥ ಸಂಘ ಸಂಸ್ಥೆಗಳ ಬುದ್ಧಿ ಓಡಿಸಾಕಿದ್ದಾರೆ. ಇನ್ನು ವಿನಾಶ ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರ ವಿನಾಶ ಮಾಡೋ ಆತ್ಮಗಳಿಗೂ ಸಹಿತ ಏನಾಗ್ತೈತಿ, ಅಲ್ಲಿ ಅನುಭವ ತುಂಬ್ಕೊಂಡು ಕೂತಾರ. ಅನುಭವ ಅವ್ರ ಬುದ್ಧಿಯಾಗ ಅನುಭವ ಹಾಕ್ಬೇಕು, ಅವ್ರ ಬುದ್ಧಿ ಆಗ್ಬೇಕು. ಅದು ವಿನಾಶ ಮಾಡೋ ಮಕ್ಕಳು ಬೇರೆ, ಸೈಲೆನ್ಸ್ ಇರ್ತಕ್ಕಂಥ ಮಕ್ಕಳು ಬೇರೆ, ಸೈನ್ಸ್ ಇರ್ತಕ್ಕಂಥ ಮಕ್ಕಳು ಬೇರೆ. ಇದನ್ನೆಲ್ಲ ಸೈನ್ಸ್ ಕಂಡು ಹಿಡ್ದಾರಲ್ಲ, ಲೈಟ್ ಆಗಿ ಎಲ್ಲ. ಹಂಗ ಸತ್ಯುಗ ಆದ್ರೂ ಸಹಿತ ಸತ್ಯುಗ ಕಟ್ಟಬೇಕಂದ್ರು ಸೈನ್ಸ್ದವ್ರು ಬೇಕಂತ ಪರಮಾತ್ಮ. ಅದಕ್ಕೆ ಸತ್ಯುಗ ಕಟ್ಬೇಕಂದ್ರೆ ಸೈನ್ಸ್ದವ್ರು ಬೇಕಂದ್ರೆ ನೀವು ಬೇಕು. ಸೈಲೆನ್ಸ್ದವ್ರು ಅಂದ್ರೆ ಓಂ ಶಾಂತಿ, ಸೈಲೆನ್ಸ್ದವ್ರು ಹೇಳ್ಕೊಡ್ತೀವಿ. ನೀವು ಇಬ್ರು ಕೂಡ ಅದನ್ನ ಕೊಟ್ಟೋಗಿ. ಸೈಲೆನ್ಸ್ದವ್ರ ಜೋಡಿ ಯಾರು ಇರ್ತಾರ, ಅವ್ರ ಹಿಂದೆ ಯಾರು ಇರ್ತಾರ, ಪರಮಾತ್ಮ ಇರ್ತಾರ. ನಮ್ಗೆಲ್ಲ ಅವಾಗ ಏನಾಗಿರ್ತದೆ, ದಿವ್ಯ ದೃಷ್ಟಿ ಚಾವಿ ಬಂದಿರ್ತದೆ. ಎಲ್ಲ ರೀತಿಯಿಂದ ಎಲ್ಲರದು ಒಂದೊಂದೊಂದೊಂದೊಂದು ಪಾಯಿಂಟ್ ಅಲ್ಲಿ ಇದಾವೆ.
ಯಾರ್ದು ಹೇಳಿಕೆ ಸುಳಿಲ್ಲ. ಇಂಥ ಒಂದು ರಾಜಧಾನಿ ತಯಾರಾಗಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರ ಸಂಕಲ್ಪ ಸೈನ್ಸ್ದವ್ರು ಮಾಡಿರ್ತಾರೆ. ನಿಮ್ದೇನ್ ಹೇಳಿ ತೋತಾರೆ. ಇಷ್ಟು ದಿನ ಹೋಗಿರಲಿಲ್ಲ, ನೀವು ಏನಾರ ಹೇಳ್ರಿ, ಒಟ್ಟ ಅದನ್ನ ಕಟ್ಬೇಕಾಗೈತಿ ನಾವು ಸತ್ಯುಗ. ಏನ್ ನಿಮ್ಮ ಅನಿಸಿಕೆ ಏನು? ಇನ್ನಾಗ ಬಂದ್ರೋಳು ಈ ಕಂಪ್ನಿಯವ್ರು ಬಂದ ಇದು ಮಾಡಿದಾರಲ್ಲ, ಮುತ್ತಿಗೆ ಹಾಕಿದಾರಲ್ಲ, ಕೂತ್ರಿಯಪ್ಪ. ಅದಕ್ಕೆ ಅವರು ಸೈನ್ಸ್ದವ್ರು ಏನ್ ಮಾಡ್ತಾರಂತ ನಮ್ಗೆ ಹೇಳಿಕೆ ತೋತಾರೆ. ಅವಾಗ ಆಟೋಮೆಟಿಗೆ ನಮ್ದು ಇದೆಲ್ಲರದ್ದು ಈ ಬಾಬಾನ ಮಕ್ಕಳ ಸ್ಥಿತಿ ಭಾರಿ ಹೈಯೆಸ್ಟ್ ಇರ್ತೈತೆ. ಹಿಂಗಿರಂಗಿಲ್ಲ ನೀವು ಈ ಟೈಪ್ ಇರಂಗಿಲ್ಲ. ಅವ್ರು ಹೇಳ್ತಕ್ಕಂಥ ಶಕ್ತಿ ಬೆಳೆದಿರ್ತೈತಿ ನಾವು ಸೈನ್ಸ್. ಯೋಗದಾಗ ಹೇಳಿದ್ರು ಅದನ್ನೇ, ಎಲ್ಲಿ ಹೋಗ್ರಿ ನೀವು ಮನಃಶಾಂತಿ. ಈಗಿನ ಜನರೇಷನ್ ಮನಃಶಾಂತಿ ಹೋಗ್ಬಿಟ್ಟದ. ಒಬ್ರಿಗೊಬ್ರು ಏನೋ ಉಳದೇ ಇಲ್ಲ. ಮೊದ್ಲೆಲ್ಲ ಭಾಳ ಇತ್ತು, ಒಬ್ರಿಗೊಬ್ರು ಆತ್ಮೀಯತೆ ಇತ್ತು, ಬರುದು ಹೋಗುದು ಎಲ್ಲ ಭಾಳ ಇತ್ತು. ಈಗೆಲ್ಲ ಕಟ್ಟಾಲಕತ್ತೈತಿ ಎಲ್ಲ. ನಂದು ಅನ್ನುವಂತ ಉಳ್ದೈತಿ. ಅದನ್ನ ಹೋಗ್ಲಾಡಿಸ್ಬೇಕಂದ್ರ ಇಂತಿಂತ ಅಧ್ಯಾತ್ಮದೆಲ್ಲ ನಾವು ನಮ್ಮ ಮನಸ್ಸು ಪರಿವರ್ತನೆ ಮಾಡ್ಕೊಂಡು ಈ ಅಧ್ಯಾತ್ಮಕ್ ನಾವು ಒಂದಾಗ್ಬೇಕು. ಇವ್ರ ಜೊತೆ ನಾವೆಲ್ಲರೂ ಕೂಡಿ ಕೈ ಗೂಡಿಸ್ಬೇಕು ಅವ್ರಿಗೆ. ಅಕ್ಕವ್ರು ಎಷ್ಟು ಪ್ರಯತ್ನ ಮಾಡ್ತಾರ ಅವ್ರ ಪ್ರಯತ್ನ ನೋಡಿ